ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಮನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಒಂದು ಬಿಲ್ಡಿಂಗು ಕಂಪ್ಲೀಟ್ ಆಗಿದೆ. ಇವತ್ತು ಒಂದು ಬಿಲ್ಡಿಂಗು ಸಹ ಮುಗಿದಿದೆ. ಫಿಟ್ಟಿಂಗ್ಸ್ ಎಲ್ಲ ಹಾಕಿ ಎಲ್ಲದನ್ನೂ ಕಂಪ್ಲೀಟ್ ಮಾಡಿದ್ದೀನಿ. ಬಿಲ್ಡಿಂಗ್ ಫೈನಲ್ ಆಗಿದೆ. ನಮ್ಮ ವರ್ಕ್ ಕಾರ್ಪೆಂಟರ್ ವರ್ಕ್ ಏನಿದೆ ಎಲ್ಲ ಕಂಪ್ಲೀಟ್ ಆಗಿದೆ. ಮನೆಯ ಮೇನ್ ಡೋರು ಬರ್ಮಾ ಟೀಕುಡ್ಡು, ಪ್ಯೂರ್ ಬರ್ಮಾ ಟೀಕುಡ್ ಇವಾಗ ಗೊತ್ತಿಲ್ಲ, ಬರ್ಮಾ ಬಾರ್ಡರ್ ಮಾತ್ರ ಗೊತ್ತಿರೋದು. ಇವಾಗ ಕನ್ಫ್ಯೂಸ್ ಆಗಿಬಿಡ್ರಿ ಯಾರು. ಪ್ಯೂರ್ ಬರ್ಮಾ ಟೀಕು ಸಿಗುತ್ತೆ ಬೆಂಗಳೂರಲ್ಲಿ, 8ನೇ ಮೈಲಲ್ಲಿ ಸಿಗುತ್ತೆ. ಸೆಲೆ ರೈಟ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಸೇಫ್ಟಿ ರೇಟು ಜಾಸ್ತಿ ಇರುತ್ತೆ. ಇದು ಬರ್ಮಾ ಬಾರ್ಡರು. ಇದು ಸೈಜ್ ಬಂದು ಮೇನ್ ಹಾಸ್ಕಲ್ ಸೈಜ್ ಬಂದು 8ಕ್ಕೆ 4 ಸೈಜು. ಆಮೇಲೆ ಡೋರ್ ಸೈಜ್ ಬಂದು ಥಿಕ್ನೆಸ್ 2 ಇಂಚ್ ತಪ್ಪ, ಪ್ಲೈನಿಂಗ್ ಹೋಗಿ 1.5 ಇಂಚ್ ಥಿಕ್ನೆಸ್. ಗಂಧಡಿಕೆ ಸೈಜ್ ಬಂದು 6ಕ್ಕೆ 3, ಹಿಂಗೆ 6 ಇಂಚು, ಹಿಂಗೆ 3 ಇಂಚು. ನೋಡ್ತಿರಲ್ಲ, ಒಂದು ಸುಂದರವಾದ ಮೇನ್ ಡೋರು ಕಂಪ್ಲೀಟ್ ಆಗಿ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಹಾಕಿದ್ದೀನಿ. ನೋಡ್ತಿರ್ಬೋದು ಯೂರೋಪ್ ಲಾಕು, ರಿವರ್ ಲಾಕು. ಬನ್ನಿ ಇವಾಗ ಒಳಗೆ ಹೋಗೋಣ. ಫಸ್ಟಿಗೆ ನಾನು ಔಟ್ ಸೈಡಿಂದ ಎಲ್ಲ ತೋರಿಸ್ಬಿಡ್ತೀನಿ, ಯಾಕೆಂದರೆ ಒಳಗೆ ಹೋದಾದ್ಮೇಲೆ ಆಮೇಲೆ ಹೊರಗಡೆ ಸೈಡಿಂದ ತೋರಿಸ್ತೀನಿ. ನೋಡ್ತಿರ್ಬೋದು ಅಡುಗೆ ಮನೆಯದು 5x3 ಹೈಟು 3 ಅಡಿ, 5 ಅಡಿ ಅಗಲ ವಿಂಡೋ. ಇದು ಅಡುಗೆ ಮನೆಯದು, ಕಿಚನ್ ಮನೆಯದು. ಇನ್ನು ಅದು ಬಂದರೆ ನೋಡ್ತಿರ್ಬೋದು ವೆಟ್ರಿಫೈಡಲ್ಲಿ ಕಾಮಧೇನು ಸಹ ಹಾಕ್ಸಿದ್ದಾರೆ. ಇನ್ನು ಇಲ್ಲಿ ಬಂದರೆ 4.6 ಹೈಟು, 5 ಅಗಲ ಆಗಿದೆ. ಇನ್ನು ಸೈಡಿಂದು ಅಷ್ಟೇ, ಸೈಡ್ ಟೇರ್ ಕೇಸ್ ಹಾಕೊಂಡಿದ್ದಾರೆ. ಬನ್ನಿ ಇವಾಗ ಒಳಗೆ ಹೋಗೋಣ. ನೋಡ್ತಿದ್ರಲ್ಲ ಬರ್ಮಾ ಬಾರ್ಡರು. ಆಗ್ಲೇ ಹೇಳ್ದಂಗೆ ಅಂದರೆ ಸೆನ್ಸರಿಂದು ಏನಲ್ಲ, ಇದು ಮಾಮೂಲಿ ಒಂದು ಯಾರು ಬಂದು ನೋಡೋಕ್ಕೆ ಅನ್ನೋದಕ್ಕೋಸ್ಕರ ಒಂದು ಹಾಕಿಸ್ಕೊಂಡಿದ್ದಾರೆ. ನೋಡ್ತಿದ್ರಲ್ಲ. ಇನ್ನು ಡೋರ್ನ ಥಿಕ್ನೆಸ್ ಬಂದು ನೋಡಿ ಈ ಥರಕ್ಕಿದೆ ಒಟ್ಟಿನೊಳಗೆ. ಇನ್ನು ಬ್ಯಾಕ್ ಸೈಡು ಈ ಥರಕ್ಕಿದೆ. ಅಂದರೆ ಪಾಲಿಶಲ್ಲಿ ಪ್ಯೂ ಪಾಲಿಶ್ ಮಾಡಿದರೆ ಚೆನ್ನಾಗಾಗೋದು. ಪ್ಯೂ ಪಾಲಿಶ್ ಮಾಡಿಲ್ಲ ಇವರು, ಮಾಮೂಲಿ ನಾರ್ಮಲ್ ಪಾಲಿಶು. ಇನ್ನು ಹಾಲಲ್ಲಿ ಬಂದರೆ ನೋಡ್ತಿರ್ಬೋದು ವಾಲ್ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಪಿ ಒ ಪಿನೂ ಸಹ ಫೈಬರ್ ಪಿ ಒ ಪಿ ಮಾಡಿಸಿದ್ದಾರೆ. ಫೈಬರ್ ಪಿ ಒ ಪಿ ಸೀಲಿಂಗಿಗೆ. ಇನ್ನು ಪೂಜಾ ಡೋರ್ ಬಂದು ತೋರಿಸ್ತೀನಿ. ಪೂಜಾ ಡೋರ್ನು ನೋಡಿ, ನಮ್ಮ ಟೂಲ್ಸ್ಗಳನ್ನ ಎತ್ತಿಲ್ಲ. ಅವರು ಸೈಡು 4 ಬೆಲ್ ಕೊಟ್ಟಿದ್ದೀನಿ. ಸೆಂಟರಲ್ಲಿ ಬ್ಲೂ ಕಲರ್ ಗ್ಲಾಸ್ ಹಾಕಿದ್ದೀನಿ. ಇವ್ರು ಇದೇ ಥರ ಡಿಸೈನ್ ಬೇಕೊಂಡು ಇದೇ ಥರಕ್ಕೆ ಡೋರ್ನ ರೆಡಿ ಮಾಡಿರೋದು. ಇದು ಬರ್ಮಾ ಬಾರ್ಡ್ರಯ್ಯ. ಅಂದರೆ ಪಾಲಿಶಲ್ಲಿ ಒಂದು ಸ್ವಲ್ಪ ಕೆಲಸ ಕೆಡಿಸಿದ್ದಾರೆ, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಇನ್ನು ರೂಮ್ ಡೋರ್ಗಳಿಗೆ ಬಂದರೆ ರೂಮ್ ಡೋರು ಸಹ ಕಂಪ್ಲೀಟ್ ಆಗಿದ್ದಾವೆ ಎಲ್ಲವೂ. ಸಣ್ಣ ಕಡೋರು ಚೆನ್ನಾಗಿ ಕಾಣಿಸ್ತದೆ ಡೋರ್ ಮಾತ್ರ. ಪೇಂಟಿಂಗಲ್ಲಿ ಏನು ಮಾಡಿದ್ದಾರೆ ಅಂದರೆ ಗಲೀಜು ಕೆಲಸ ಮಾಡೋದು ಪೇಂಟ್ನವ್ರು ಮಾತ್ರ ವರ್ಸ್ಟು. ಯಾಕೆಂದರೆ ನೀಟಿಗೆ ಅದು ಎಡ್ಜಿಗೆಲ್ಲ ಪೇಂಟ್ ಮಾಡಾದ್ಮೇಲೆ ಎಲ್ಲ ನೀಟಿಗೆ ಕ್ಲೀನ್ ಮಾಡಬೇಕು. ಏನು ಕ್ಲೀನ್ ಮಾಡಿಲ್ಲ, ಸುಮ್ಮನೆ ಪೇಂಟ್ ಮಾಡಿದ್ದಾರೆ ಹೋಗಿದ್ದಾರೆ. ನೋಡಿ ಎಲ್ಲ ಗಾಡೆಗಳಲ್ಲೆಲ್ಲ ಈ ಮೂಲೆಗಳಲ್ಲಿ ಪೇಂಟ್ ಮಾಡಿರೋದನ್ನ ಕರೆಕ್ಟಾಗಿ ಮಾಡಿಲ್ಲ. ನೋಡಿ ಎಲ್ಲ ಕಂಪ್ಲೀಟ್ ಆಗಿದ್ದಾವೆ. ಇನ್ನು ಸ್ಕಟನ್ನು ಸಹ, ಸ್ಕಟನ್ ಬ್ರಾಕೆಟ್ಗಳನ್ನು ಸಹ ಹೊಡೆದಾಗಿದೆ. ಇನ್ನು ಫೈಬರ್ ಡೋರಿಗೆ ಬಂದರೆ ಇಲ್ಲಿ ಅಟ್ಯಾಚ್ ಒಂದು ಟಾಯ್ಲೆಟು, ಬಾತ್ರೂಮು ಎರಡು ಮಾಡ್ಕೊಂಡಿದ್ದಾರೆ. ಇಲ್ಲೂ ಸಹ ಬ್ರಾಕೆಟ್ಗಳನ್ನೆಲ್ಲ ಹಾಕಿದ್ದೀನಿ. ಇನ್ನು ಫೈಬರ್ ಡೋರ್ ಇದು ಎಷ್ಟೇ ನೀರು ಬಿದ್ದು ಸಹ ಡೋರ್ಗಳು ಹಾಳಾಗಲ್ಲ. ಇವು ಪೂರ್ತಿ ಡೋರ್ನ ಫೈಬರ್ ಡೋರ್ಗಳನ್ನ ನೀರಲ್ಲಿ ನೆನಾಕಿದ್ರು ಸಹ ಹಾಳಾಗಲ್ಲ, ಆ ಥರ ಫೈಬರ್ ಡೋರ್ಗಳು. ಬನ್ನಿ ಇವಾಗ ಕಿಚನ್ ಮನೆ ಕಡೆಗೆ ಹೋಗೋಣ. ಕಿಚನಿಗೆ ಬಂದರೆ ನೋಡ್ತಿರ್ಬೋದು ಎಲ್ಲ ಟೈಲ್ಸ್ ಇಂದೆಲ್ಲ ಕೆಲಸ ವೆಟ್ರಿಫೈಡೇ ಹಾಕ್ಸಿದ್ದಾರೆ ಪೂರ್ತಿ ನೆಲಕ್ಕೆಲ್ಲ. ಅಂದರೆ ವೆಟ್ರಿಫೈಡ್ ಕೆಲಸಗಳನ್ನು ಸಹ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಟೈಲ್ಸು ವೆಟ್ರಿಫೈಡು ಓಡಾಡುತ್ತಾ ಹೋದಂಥ ಪ್ರೆಸ್ ಆಯ್ತವೆ, ದಡ್ಗ ಅಂತ ಅವೆ. ನೋಡಿ ನಿಮಗೆ ಸೌಂಡ್ ಕೇಳಿಸ್ಬೇಕು ಅಂದರೆ ತೋರಿಸ್ತೀನಿ ನೋಡಿ ಎಲ್ಲರೂ ಅಂತ. ನೋಡಿ ಇಲ್ಲೊಂದು ಇದು ಸೌಂಡ್ ಬರುತ್ತೆ ನೋಡಿ, ಈ ಕಲ್ಲು ನೋಡಿ ಕೇಳಿಸ್ಕೊಳ್ಳಿ, ಸಣ್ಣದಾಗಿ ಬರ್ತಿದೆ. ಇನ್ನು ಈ ರೂಮಿಂದು ಸಹ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಸಹ ಫೈಬರ್ ಸೀಲಿಂಗ್ ಮಾಡಿದ್ದಾರೆ. ಫೈಬರ್ ಸೀಲಿಂಗು ಎಲ್ಲ ಇವಾಗ ಪಿ ಒ ಪಿ ಬಿಟ್ಬಿಟ್ರು ಆಲ್ಮೋಸ್ಟ್ ಆಲು. ಎಲ್ಲ ಇವಾಗ ಫೈಬರು ಸೀಲಿಂಗ್ ಮಾಡ್ತಿದ್ದಾರೆ. ಫೈಬರ್ ಪಿ ಒ ಪಿ ಸೀಲಿಂಗ್ ಎಲ್ಲ ಡೋರ್ ಎಲ್ಲ ಕಂಪ್ಲೀಟ್ ಆಗಿದೆ. ರೂಮು ಅಷ್ಟೇ, ರೂಮು ದೊಡ್ಡದಾಗಿದೆ. 10ಕ್ಕೆ 12 ರೂಮ್ ತಗೊಂಡಿದ್ದಾರೆ. 10 ಅಡಿ 12 ಅಡಿ. ಈ ರೂಮು ಅಷ್ಟೇ 10 ಅಡಿ 12 ಅಡಿ ರೂಮ್ ತಗೊಂಡಿದ್ದಾರೆ. ಇನ್ನೂ ಜಾಸ್ತಿ ಇದೆ, 10 ಅಡಿಗಿಂತ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಇನ್ನು ಹಾಲ್ ಇಷ್ಟು ದೊಡ್ಡದಾಗಿ ಫೇಸು, ಒಳ್ಳೆ ಸೋಫಾ ಸೆಟ್ ಹಾಕೊಂಡು ಒಂದು ಟಿ ವಿ ಕ್ಯಾಬಿನೆಟ್ ಮಾಡ್ಕೊಬೇಕು. ಇನ್ನೂ ಇವರೇನು ವಾಟರ್ ಪಾರ್ಕಿಂಗ್ ಏನು ಮಾಡಿಸಿಲ್ಲ. ಗೊತ್ತಿಲ್ಲ, ಈ ಥರಕ್ಕೆ ಮನೆ ಬಂದಿದೆ. ಸ್ವಲ್ಪ ಪೇಂಟ್ನವ್ರದ್ದು, ಒಂದು ಸ್ವಲ್ಪ ಟೈಲ್ಸ್ನವ್ರದ್ದು ನನಗೆ ಯಾಕೋ ಸಮಾಧಾನ ಆಗಲಿಲ್ಲ ಕೆಲಸ. ಬನ್ನಿ ಇವಾಗ ಮೇಲ್ಗಡೆ ರೂಮಿಗೆ ಹೋಗೋಣ.
ಇನ್ನು ಟೇರ್ ಕೇಸ್ ಮೇಲೆ ಹೋಗೋದಾದ್ರೆ ಅಲ್ಲೂ ಸಹ ಒಂದು ರೂಮ್ ಹಾಕೊಂಡಿದ್ದಾರೆ. ಅಂದ್ರೆ ಟೇರ್ ಕೇಸ್ ಅಲ್ಲೂ ಅಷ್ಟೇ ಎಡ್ಜ್ಗಳು ನೋಡಿ, ಆ ಸ್ಟೆಪ್ ಹಾಕ್ಸಿರೋ ಎಡ್ಜ್ಗಳನ್ನ ಇವನೇನೋ ಬೆಂಡ್ ಮಾಡಿಲ್ಲ, ನೀಟು ಪಾಲಿಶ್ ಸಹ ಮಾಡಿಲ್ಲ. ಟೈಲ್ಸ್ ಕೆಲಸದಲ್ಲಿ ಅಷ್ಟೊಂದೇನೋ ನನಗೇನೋ ಪರ್ಫೆಕ್ಟ್ ಅನ್ನಿಸ್ಲಿಲ್ಲ ಕೆಲಸ. ಇನ್ನ ಮೇಲ್ಗಡೆಗೆ ಬರೋದಾದ್ರೆ ಫ್ರೆಂಡ್ಸ್ ಹಿಂಗಿದೆ ನೋಡೋಣ ಬನ್ನಿ. ನೋಡ್ತಿರ್ಬೋದು ಸುತ್ತ ಎಲ್ಲ ಒಂದು ವ್ಯೂ ಚೆನ್ನಾಗಿದೆ ಮೇಲೆ. ಇನ್ನ ಮೇಲ್ಗಡೆ ಡೋರ್ ಬಂದ್ರೆ ನೋಡಿ, ಇದು ಗಂಧಕ್ಕೆ ಡೋರೆ, ಅಂದ್ರೆ ಪೇಂಟ್ ಮಾಡಿಸಿದ್ದಾರೆ. ಗಂಧಕ್ಕೆ ಡೋರ್, ಇದು 3 ಪಟ್ಟಿ ಗಂಧಕ್ಕೆ ಪೇಂಟ್ ಮಾಡಿಸಿದ್ದಾರೆ. ಇನ್ನ ಒಳಕ್ಕೆ ಹೋಗೋದಾದ್ರೆ ಹೊರಗಡೆನೂ ಸಹ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಅಂದ್ರೆ ನನಗೆ ಮೇನ್ ಎಲ್ಲಿ ಮೂಲೆ ಮುರ್ಕಿದಾವೆ ಅಲ್ಲೊಂದ್ ಸ್ವಲ್ಪ ನೀಟಾಗಿ ಪೇಂಟ್ ಮಾಡಿಲ್ಲ, ಅದೊಂದು ಅಸಮಾಧಾನ ಅಷ್ಟೇ. ಬಿಟ್ಟು ಇನ್ನೇನಿಲ್ಲ, ಓವರ್ ಆಲ್ ಎಲ್ಲ ಚೆನ್ನಾಗಿದೆ. ಮೇಲೆ ನೋಡೋದಾದ್ರೆ ಇಲ್ಲೂ ಅಷ್ಟೇ ಸೀಲಿಂಗಿಗೆ ಫೈಬರ್ PVC ಮಾಡಿಸಿದ್ದಾರೆ. ಇನ್ನು ಇಲ್ಲೊಂದು ಫೈಬರ್ ಡೋರು ಅಟ್ಯಾಚ್ ಇದು ಒಂದು ಅಟ್ಯಾಚ್ ಬಾತ್ರೂಮ್. ಇಲ್ಲೊಂದು ಕಿಟಕಿ. ಎಲ್ಲ ನಮ್ಮ ಕೆಲಸ ಏನಿದೆ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಹ್ಯಾಂಗರು ಎಲ್ಲ ಫಿಟ್ ಮಾಡಾಗಿದೆ. ಯಾರ್ಯಾರೆಲ್ಲ ನಮ್ಮ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ಥರ ವಿಡಿಯೋಸ್ಗಳು ಬರ್ತಿರ್ತವೆ, ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಕಾರ್ಪೆಂಟರ್ ವರ್ಕ್ ಕಂಪ್ಲೀಟ್ ಆಗಿರೋ ಬಿಲ್ಡಿಂಗ್ನ ನಿಮಗೆಲ್ಲ ತೋರಿಸಿದ್ದೀನಿ. ಹೇಗಿದೆ ಅನ್ನೋದನ್ನ, ಕೆಟ್ಟದಾಗಿದೆ ಅಂತಲೇ ಕಮೆಂಟ್ಸ್ ಮಾಡಿ, ಚೆನ್ನಾಗಿದೆ ಅಂತಲೇ ಕಮೆಂಟ್ಸ್ ಮಾಡಿ. ಆಪ್ಷನ್ಸ್ ಎಲ್ಲ ನಿಮಗೆ ಬಿಟ್ಟಿದ್ದೀನಿ. ನಮ್ಮ ವರ್ಕಲ್ಲಿ ಏನಾರ ನಿಮಗೆ ಎಲ್ಲಾರ ಒಂದು ಸಣ್ಣದಾಗಾದರೂ ನಿಮ್ಗೇನಾರ ಒಂದು ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು ಅನ್ನೋಗಿದ್ರು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಪ್ರಯತ್ನ ಪಡ್ತೀನಿ. ನೋಡ್ತಿದ್ದಾರ, ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಬಿಲ್ಡಿಂಗ್ನ ಕೆಲಸ. ನಮ್ಮ ಕೆಲಸ ಮುಗ್ದಿದೆ, ಇನ್ನು ಟೂಲ್ಸ್ ಎತ್ಕೊಂಡು ಹೋಗೋದಷ್ಟೇ ಬಾಕಿ. ಬನ್ನಿ ಮೆಟ್ಲಿಳಿದು ಕೆಳಕ್ಕೆ ಹೋಗೋಣ. ಒಂದು ಎಂಟರೇಟಿಂಗ್ ಗ್ಲಾಸು ಹೊಡೆದೋಗಿತ್ತು, ಜಸ್ಟ್ ಮಿಸ್ ಆಗಿ ಮಳೆಗೆ ಬೀಳೋದು ಗ್ಲಾಸಿಗೆ ಬಿದ್ದು ಹೊಡೆದೋಗಿತ್ತು. ನಾನು 8ಕ್ಕೆ 17 7/8 ಕಟ್ ಮಾಡಿ ಕಳಿಸಿ ಅಂತ ನಾನು ಹೇಳಿದ್ರೆ, ಅವರು 17 7/8 8 ಇಂಚ್ ಕಟ್ ಮಾಡೋದ 6 ಇಂಚ್ ಕಟ್ ಮಾಡಿ ಅದು ಗ್ಲಾಸೇ ಕೆಲ್ಸಕ್ಕೆ ಬರ್ದಂಗೆ ಮಾಡಾಕ್ಬಿಟ್ಟಾರೆ ನೋಡಿ. ಹೊಡೆದೋಗಿರೋಂತಹ ಗ್ಲಾಸ್ ಇದೆ, ಇದು ಹೊಡೆದೋಗಿದೆ ಗ್ಲಾಸು. ನಾನು ಇದನ್ನು ಇದೇ ಥರನೇ ಅಲ್ಲಿ ಕಟ್ ಮಾಡಿಸಿ ಅಂತ ಹೇಳಿದ್ದೆ. ಅವ್ನು 8ಕ್ಕೆ 17 7/8 ಕಟ್ ಮಾಡೋದ 17 7/8 ಕರೆಕ್ಟಾಗಿ ಕಟ್ ಮಾಡಿದ್ದಾನೆ, 6 ಇಂಚ್ ಅಗಲ ಕಟ್ ಮಾಡಿದ್ದಾನೆ. ಇವಾಗ ಗ್ಲಾಸ್ ತಿರ್ಗಾ ಚೇಂಜ್ ಮಾಡ್ಬೇಕಾದ್ರೆ ನೇಮ್ ಬೋಲ್ಟು ಸಹ ಚೆನ್ನಾಗಿ ಬಂದಿದೆ. ಭೀಮಸತಿ ದೇವಿ ಕೃಪೆ, ಶ್ರೀ ತೀರ್ಥರಾಜ ಸ್ವಾಮಿ ಪ್ರಸನ್ನ, ಅಂಜನಾದ್ರಿ ನಿಲಯ, ಶ್ರೀಮತಿ ಶಾಂತಮ್ಮ, ಶ್ರೀ ಜಯಣ್ಣ, ಜಿ ತೇಜಸ್ TG, ಕು ಭೂಮಿಕಾ TG. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಔಟ್ಲುಕ್ಕು ಯಾವ ಥರಕ್ಕಿದೆ ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇಲ್ಲಿ ಗೇಟ್ ವರ್ಕಿಂದು ಸಹ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ, ಬಿಲ್ಡಿಂಗ್ ಕೆಲಸ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ, ನೋಡ್ತಿರ್ಬೋದು. ಇನ್ನು ಸೈಡಲ್ಲಿ ಒಂದು ಗೇಟ್ ಮಾಡಿಕೊಂಡಿದ್ದಾರೆ ಫ್ರಂಟಲ್ಲಿ, ಇದು ಸೈಡ್ ಗೇಟು. ಇನ್ನು ಈ ಸೈಡಿಗೆ ಬಂದರೆ ಇದು ಫ್ರಂಟ್ ಗೇಟು. ಹೇಳ್ತಾನು ಸಹ ಗಣಪತಿ ಓಂ ಅಂತ ಒಂದು ಲೇಸರ್ ಕಟ್ಟಿಂಗಿಂದು ಶೀಟು ಬಿಲ್ಡ್ ಮಾಡಿಸಿದ್ದಾರೆ. ಎಲ್ಲ ಕಂಪ್ಲೀಟ್ ಆಗಿದೆ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.